ಮತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂಥದ್ದು 100% ಇದು ದ್ವೇಷದ ರಾಜಕಾರಣ. ಬಿಲ್ಲು ದ್ವೇಷದ ರಾಜಕಾರಣ ಸಾಧಿಸೋದಕ್ಕಿದೆ. ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಅವ್ರ ಮನೆ ಸುಟ್ಟು ಹಾಕ್ತಾಯಿದಂತೆ. ಇದೇ ಬಿಲ್ದಲ್ಲೇ ಅದು ಬಿಲ್ ಕಾನೂನು ಆದರೆ ಫಸ್ಟ್ ಅವ್ರನ್ನ ಹಾಕ್ಬೇಕಾಗತ್ತೆ. ಮತ್ತು ಸುಳ್ಳು ಸುದ್ದಿ ಹರಡಿಸೋದು ಒಂದು ಬಿಲ್ ಮಾಡಿದಾರಲ್ಲ, ಅದರ ಮೊದಲು ಪ್ರಿಯಾಂಕಾ ಖರ್ಗೆನ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಮೊನ್ನೆ ಬಿಟ್ಟದ್ದು ನಾನು ಟ್ವೀಟು ಮಾಡಿದ್ದೆ, ನೀವೆಲ್ಲ ಕವರು ಮಾಡಿದ್ರಿ ಅದನ್ನು. ಇನ್ನು ವಿ ರಾಮ್ಜಿ ಬಗ್ಗೆ ನಿನ್ನೆ ಹೇಳಿದ್ದಾರೆ ಅವರು. 2 ಸುಳ್ಳುಗಳನ್ನ ಕಾಂಗ್ರೆಸ್ ಪಾರ್ಟಿ ಯಾವಾಗಲೂ ಸುಳ್ಳಿನ ಮೇಲೇ ಸೌದ ಕಟ್ಕೊಂಡು ಬಂದದ್ದು. ಯಾವಾಗಲೂ ಎಲ್ಲ ಕಡೆ ಏನು ಹೇಳ್ತಾ ಇದ್ದಾರೆ, ಇನ್ಮೇಲೆ ಕೆಲಸ ಸಿಗಲ್ಲ ಅಂತ. ಜಾಬ್ ಕಾರ್ಡ್ ರದ್ದಾಗ್ತದೆ. ಯಾರು ಹೇಳಿದ್ರೆ ಜಾಬ್ ಕಾರ್ಡ್ ರದ್ದಾಗ್ತಾವಂತೆ? ಅದೊಂದು ಸೆಂಟ್ರಲ್ ಸ್ಕೀಮ್, ಬೇಕಾದವ್ರು ಮಾಡೋ ಸೆಂಟ್ರಲ್ ಸ್ಕೀಮ್ ಆಗಿದ್ರೆ ಕಾನೂನು ಮಾಡೋ ಅವಶ್ಯಕತೆ ಇಲ್ಲ. ಸ್ಕೀಮ್ ವಿಲ್ ಬಿ ಅನೌನ್ಸ್ಡ್. ಭಾರತ ಸರ್ಕಾರ ಒಂದು ಸ್ಕೀಮ್ ಮಾಡಿದರೆ ಆ ಸ್ಕೀಮ್, ಈಗ ನಮ್ಮದು ಉದಾಹರಣೆಗೆ ನಮ್ಮ ಡಿಪಾರ್ಟ್ಮೆಂಟ್ ಸ್ಕೀಮ್ ಇದೆ, ಪ್ರಧಾನ ಮಂತ್ರಿ ಕುಸುಮ ಯೋಜನೆ. ನಾವು ಅದಕ್ಕೆ 30% ಸಬ್ಸಿಡಿ ನಾವು ಕೊಡ್ತೀವಿ. ರಾಜ್ಯ ಸರ್ಕಾರ 30%, 35% ಸಬ್ಸಿಡಿ ಕೊಡ್ತದೆ. ದಟ್ ಈಸ್ ಸೆಂಟ್ರಲ್ ಸ್ಕೀಮ್. ರಾಜ್ಯ ಸರ್ಕಾರ ನಾವು ಕೊಡಲ್ಲ, ಇಂಪ್ಲಿಮೆಂಟ್ ಮಾಡಲಿ ಬಿಡ್ಬೋದು. ಅದಕ್ಕೆ ಕಾನೂನು ಇಲ್ಲ. ಅದಕ್ಕೆ ಇದು ಕಾನೂನು ಇದೆ. ಇಟ್ ಇಸ್ ಎ ಲಾ ಪಾಸ್ಡ್ ಬೈ ದಿ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ನಾನು ರಾಜ್ಯದ ಜನಕ್ಕೆ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬರ್ತೇನೆ, ಯಾರ್ದು ಜಾಬ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ. ಎಲ್ಲರಿಗೂ 125 ದಿವಸಗಳ ಕಾಲ ಅವರಿಗೆ ಕೆಲಸ ಸಿಗ್ತದೆ. ಮತ್ತು ಇದರಲ್ಲಿ ನಾವು ಏನು ದಿನಕ್ಕೆ ಡೈಲಿ ವೇಜಸ್ ಕೊಡ್ತಾ ಇದ್ರು ಅದು ಸಹಿತ ಜಾಸ್ತಿ ಮಾಡಿದ್ದೀವಿ. ಮತ್ತು ಇನ್ಫ್ರಾಸ್ಟ್ರಕ್ಚರನ್ನು ಡ್ಯೂರಬಲ್ ಅಸೆಟ್ ಟೋಟಲ್ 8.5 ಲಕ್ಷ ಕೋಟಿ ರೂಪಾಯಿ, 8,60,000 ಕೋಟಿ ರೂಪಾಯಿ ಇಲ್ಲಿವರೆಗೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಇವರು 2006 ಶುರು ಮಾಡಿದ್ರು. 2 ಲಕ್ಷ ಕೋಟಿನೂ ಖರ್ಚು ಮಾಡಲಿಲ್ಲ. 2 ಅಲ್ಲ, 1.5 ಲಕ್ಷ ಕೋಟಿನೂ ಖರ್ಚು ಮಾಡಿಲ್ಲ. ಉಳಿದೆಲ್ಲ ಖರ್ಚಾಗಿದ್ದು ಮೋದಿ ಸರ್ಕಾರದ ಕಾಲದಲ್ಲಿ. ಅಸೆಟ್ಗಳು ಕ್ರಿಯೇಟ್ ಆಗಿಲ್ಲ. ಮತ್ತು ರಾಜ್ಯ ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡೋದರಲ್ಲಿ ಟೆಕ್ನಾಲಜಿ ಡ್ರಿವನ್ ಇಲ್ಲದೇ ಇರುವ ಪರಿಣಾಮವಾಗಿ ಭ್ರಷ್ಟಾಚಾರವನ್ನು ಪರಾಕಾಷ್ಠೆಗೆ ತಲುಪಿತ್ತು. ನನ್ನ ಕ್ಷೇತ್ರದಲ್ಲಿ ಒಂದು 4 ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಮೊದಲೇ ಸರ್ಕಾರ ಇದ್ದಾಗ 17ರಲ್ಲಿ ಇರ್ಬೇಕು, ಒಂದು ಭ್ರಷ್ಟಾಚಾರ ಬೆಳಕಿಗೆ ಬಂತು. ಹೆಂಗೆ ಭ್ರಷ್ಟಾಚಾರ ಆಗ್ತಾ ಇತ್ತು ಅಂತ ನಿಮಗೆ ಹೆಂಗೆ ಒಂದು ನಿಮ್ಮ ರೆಕಾರ್ಡಿಗೆ ಹೇಳ್ತೀನಿ. ನಾನು ಜೊತೆಗೆ ಒಬ್ಬನು ಶಂಕರ್ ಅಂತ ಒಬ್ಬನು ಕೆಲಸ ಮಾಡ್ತಾನೆ. ನಾನು ಫೋನ್ ರಿಸೀವ್ ಮಾಡೋದು ಅವನೇ. ಸಾಮಾನ್ಯವಾಗಿ ಇವತ್ತು ಬಂದಿಲ್ಲ. ಅವನ ಊರಿನಲ್ಲಿ, ನಾನು ಇದನ್ನು ನಿಮಗೆ ಜಾತಿಯ ವ್ಯವಸ್ಥೆ ಸಂಬಂಧ ಹೇಳ್ತಾ ಇಲ್ಲ, ಫ್ಯಾಕ್ಚುಯಲ್. ಅವನು ಹರಿಜನ್ ಸಮುದಾಯಕ್ಕೆ ಸೇರಿದವನು. ಅವನ ತಾಯಿ ಊರಲ್ಲಿ ಇರ್ತಾರೆ. ಅವನ ತಾಯಿಗೆ ಒಂದು ಸರ್ಕಾರಿ ಯೋಜನೆಯಲ್ಲಿ ಮನೆ ಮಂಜೂರಾಗಿದೆ. ಆ ಮನೆ ಕಟ್ಟೋದಕ್ಕೆ ಅವರಿಗೆ 100 ದಿವಸದ್ದು ಇದು ಕೊಡ್ತಾರೆ. 100 ದಿವಸದ್ದಲ್ಲ, 100 ದಿವಸದ್ದು ಕೂಲಿ ಕೊಡ್ತಾರೆ. ಆ 100 ದಿವಸದ ಕೂಲಿ ಊರಿನ ಒಂದು ಅತ್ಯಂತ ಪ್ರತಿಷ್ಠಿತ ಮನೆತನದ ಜನರು ಜಾಬ್ ಕಾರ್ಡ್ ಹೆಸರಲ್ಲಿ ಹಾಕಿದ್ದಾರೆ. ಆನಂತರ ಅದು ಸಂಭವ ನಾನು ದಿಶಾ ಕಮಿಟಿಗೆ ಹೋಗೋಕ್ಕಿಂತ ಮೊದಲು ನಾನು ನೋಡಿದೆ ಅದನ್ನು. ನಮ್ಮ ಗಮನಕ್ಕೆ ಬಂತದು. ನಾನು ಶಂಕರ್ಗೆ ಕರೆದು ಕೇಳಿದೇನೋ, ಶಂಕರ ನಿಮ್ಮ ಅವಂದಲ್ಲೇನೋ ಅಂತಂದೆ ನಾನು. ಹೌದು, 100 ಮನಿನೂ ಕೊಟ್ಟರ, 100 ದಿವಸದ ಇದನ್ನು ಕೊಟ್ಟರಲ್ಲ ಅಂತಂದು. ತಡ್ರಿ ನಮ್ಮ ಅವು ಕೇಳ್ತೇನೆ ಅಂದ. ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಫೋನ್ ಮಾಡಿ ಕೇಳಿದ್ರೆ ನನಗೆ 1 ದಿವಸ ಕಟ್ಟಿಲ್ಲ ಅಂದ್ರೆ. ಯಾರ ಹೆಸರು ಲೇಬರ್ ಹಾಕ್ಯಾರ ಅವ್ರ ಮನೆಗೆ ಹೋಗಿ ಕೇಳಿದ್ವಿ ನಾವು, ನಿಮ್ಗೇನ್ರ ಲೇಬರ್ ಹೋಗಿದಾರ? ಇಲ್ಲ, ನಮ್ಗೆ ಗೊತ್ತಾಗಿಲ್ಲ ಏನಂತ.
ಅವ್ರ ಹೆಸರಲ್ಲಿ ಹಾಕಿ ಅಕೌಂಟ್ ಮಾಡಿ ದುಡ್ಡು ತಕ್ಕೊಂಡು ಒಂದು ದಿವಸ ಇಂಥವು ಅನೇಕ ಸಿಕ್ಕು. ಆಮೇಲೆ ನಾವು ರಾಜ್ಯ ಸರ್ಕಾರಕ್ಕೆ ರಿಪೋರ್ಟ್ ಮಾಡಿದ್ವಿ ಇದನ್ನು ದಿಶಾ ಕಮಿಟಿ ಒಳಗೆ. ನಾವು ಮಂತ್ರಿ ಇರಲಿಲ್ಲ ಅವಾಗ. ಬಟ್ ನೋ ಆ್ಯಕ್ಷನ್ ವಾಸ್ ಟೇಕನ್ ಬೈ ದಿ ಸಿದ್ದರಾಮಯ್ಯ ಗೌರ್ಮೆಂಟ್. ಈಗ ಮಾಡಿರೋದೇನು, ಸೆಟಲೈಟ್ ಮೂಲಕ ಎವ್ರಿಥಿಂಗ್ ವಿಲ್ ಬಿ ಮಾನಿಟರ್ಡ್, ಅಸೆಟ್ ಕ್ರಿಯೇಟ್ ಆಗಬೇಕು. 21ನೇ ಶತಮಾನದಾಗ ಜಗತ್ತಿನ 4ನೇ ಅರ್ಥವ್ಯವಸ್ಥೆ ಆಗಿದೆ. ಪ್ರತಿ ರಾಜ್ಯ ಸರ್ಕಾರಗಳಿಗೂ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಭಾರತ ಸರ್ಕಾರದ ಮೇಕ್ ಇನ್ ಇಂಡಿಯಾ ಇತ್ಯಾದಿ ಅನೇಕ ರೀತಿಯಾದಂಥ PLI ಸ್ಕೀಮ್ಗಳಿಂದ ಮ್ಯಾನುಫ್ಯಾಕ್ಚರಿಂಗ್ದಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಎಕಾನಮಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ, ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಎವರ್ ಹೈಯೆಸ್ಟ್ FDI ಬಂದಿದೆ ನಮ್ಗೆ ಈ 6 ತಿಂಗಳಲ್ಲಿ. ನಾವು ವಿ ಹ್ಯಾವ್ ಟು ಗೋ ಫಾರ್ ದಿ ನೆಕ್ಸ್ಟ್ ಲೆವೆಲ್ ಇನ್ಫ್ರಾಸ್ಟ್ರಕ್ಚರ್ ಈವನ್ ಇನ್ ರೂರಲ್ ಏರಿಯಾ. ಆ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಕ್ಕೆ BB ರಾಮ್ಜಿ ಅನ್ನುವಂಥ ಹೊಸ ಸ್ಕೀಮನ್ನು ನಾವು ತಂದಿದ್ದೇವೆ. ಹಳೆ ಸ್ಕೀಮ್ 20 ವರ್ಷ, ಅವಾಗ ಅವರಿಗೆ ಲೈವ್ಲಿಹುಡ್ ಕೊಡಬೇಕಾಗಿತ್ತು ಅನ್ನೋ ಕಾರಣಕ್ಕಿತ್ತು. 11 ವರ್ಷ ನಾವು ಕಂಟಿನ್ಯೂ ಮಾಡಿದ್ವಿ. ನೀವು 1/4 ದುಡ್ಡು ಕೊಟ್ಟಿಲ್ಲ, 75% ಅದರಲ್ಲೇನು ಎಮ್ ನರೇಗಾದಲ್ಲಿ ಹಾಕಿದ್ವಿ, MG ನರೇಗಾದಲ್ಲಿ ಅದನ್ನು ನಾವು ಹಾಕಿದ್ವಿ ನಮ್ಮ ಸರ್ಕಾರ ಇದ್ದಾಗ. ನೀವು 5,000 ಕೋಟಿ 10,000 ಕೋಟಿ ಹಾಕ್ತಿದ್ವಿ, ನಾವು 36,000 ಕೋಟಿ 46,000 ಕೋಟಿ ಹಾಕಿದ್ದೀವಿ ನಾವು. Now time has changed, but everybody, whoever is in village, he will get the employment opportunity, he will have job cards. ಯಾರ್ದು ಜಾಬ್ ಕಾರ್ಡ್ ಕ್ಯಾನ್ಸಲ್ ಆಗಲ್ಲ. ಭ್ರಷ್ಟಾಚಾರ ಬಂದ್ ಆಗ್ತದೆ, ಯಾಕಂದ್ರೆ ಎಲ್ಲಾ ಹಂತದೊಳಗೆ ಇದ್ರಾಗ ದುಡ್ಡು ಸಿಗ್ತದೆ.